Question number 1 ನೋಡಿ. A shopkeeper occurred 20 rupees loss by selling a saree for 250 rupees. Then find its cost price. ಏನಿದೆ ಕ್ವಶನ್ ಅಲ್ಲಿ? ಒಬ್ಬ ಅಂಗಡಿಯವನು 20 ರೂಪಾಯಿ ಲಾಸ್ ಮಾಡಿಕೊಂಡು ನೋಡಿ 20 ರೂಪಾಯಿ ಲಾಸ್ ಮಾಡಿಕೊಂಡು ಒಂದು ಸೀರೆನ 250 ರೂಪಾಯಿ ಮಾರ್ತಾನೆ. 20 ರೂಪಾಯಿ ಲಾಸ್ ಮಾಡಿಕೊಂಡು ಒಂದು ಸೀರೆನ 250 ರೂಪಾಯಿಗೆ ಮಾರ್ತಾನೆ. ಹಾಗಾದರೆ ಅದರದ್ದು ಸೀರೆದು ಒರಿಜಿನಲ್ ಪ್ರೈಸ್ ಎಷ್ಟು, ಕಾಸ್ಟ್ ಪ್ರೈಸ್ ಎಷ್ಟು ಸೀರೆದು ನೋಡಿ. 20 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾನೆ, ಆ್ಯಡ್ ಮಾಡಿ 270 ಆಗುತ್ತೆ. ಆಯಿತಾ? 270 ಇಸ್ ದ ಆನ್ಸರ್. 270 ಕಾಸ್ಟ್ ಪ್ರೈಸ್ ಆಗುತ್ತೆ. ಇಲ್ಲ ನೀವು ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದರೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ. ಆಯಿತಾ? ಕ್ವಶನಲ್ಲಿ ಎಷ್ಟು ರೂಪಾಯಿ ಲಾಸ್ ಅಂತ ಹೇಳಿದ್ದಾನೆ? 20 ರೂಪಾಯಿ ಲಾಸ್ ಅಂತ ಹೇಳಿದ್ದಾನೆ. ಲಾಸ್ ಬರ್ಕೊಳ್ಳಿ. ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ನಾವು ಫೈಂಡ್ ಔಟ್ ಮಾಡಬೇಕು. ಎಷ್ಟಕ್ಕೆ ಮಾರಿದ್ದಾನೆ? 250 ರೂಪಾಯಿ ಮಾರಿದ್ದಾನೆ. 250 ರೂಪಾಯಿಗೆ ಮಾರಿದ್ದಾನೆ. ಆಯಿತಾ? ಈಗ ಕ್ಯಾಲ್ಕುಲೇಟ್ ಮಾಡಿ. ಕಾಸ್ಟ್ ಪ್ರೈಸ್ ಇಲ್ಲೇ ಇರುತ್ತೆ. -250 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಆಯಿತಾ? 20 + 250 ಆಗುತ್ತೆ. ಆಯಿತಾ? ಆ್ಯಡ್ ಮಾಡಿ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? 270 ಆಗುತ್ತೆ. ಆನ್ಸರ್ 270. ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಏನಿದೆ? ಯಾವುದೋ ಒಂದು ವಸ್ತುವಿನ ಕಾಸ್ಟ್ ಪ್ರೈಸು 210 ರೂಪಾಯಿ ಇದೆಯಂತೆ. ಯಾವುದೋ ಒಂದು ವಸ್ತುವಿನ ಕಾಸ್ಟ್ ಪ್ರೈಸು ಕೊಂಡ ಬೆಲೆ 210 ರೂಪಾಯಿ ಇದೆಯಂತೆ. ಅದ್ರ ಜೊತೆಗೆ ಪ್ರಾಫಿಟ್ ಲಾಭ ಎಷ್ಟಿದೆ? 39 ಇದೆಯಂತೆ. 39. ಅದ್ರ ಕೊಂಡ ಬೆಲೆ 210 ರೂಪಾಯಿ ತಗೋತಾನೆ, ಪ್ರಾಫಿಟು 39 ರೂಪಾಯಿ ಆಗುತ್ತೆ. ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? ಮಾರಿದ ಬೆಲೆ ಎಷ್ಟು? ಆ್ಯಡ್ ಮಾಡಿ. 9, 4, 249 ಈ ರೀತಿ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಇಲ್ಲ ಅಂದರೆ ಫಾರ್ಮುಲಾ ಯೂಸ್ ಮಾಡಿ. ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ. ಕಾಸ್ಟ್ ಪ್ರೈಸ್ ಎಷ್ಟಿದೆ? 210. ಇಲ್ಲಿ ಕಾಸ್ಟ್ ಪ್ರೈಸ್ ಅಥವಾ ಕೊಂಡ ಬೆಲೆ 210 ರೂಪಾಯಿ ಇದೆ. ಆಯಿತಾ? ಪ್ರಾಫಿಟ್ ಎಷ್ಟಿದೆ? ಪ್ರಾಫಿಟು 39 ರೂಪಾಯಿ ಇದೆ. ಆಯಿತಾ? ಸೆಲ್ಲಿಂಗ್ ಪ್ರೈಸು ಫೈಂಡ್ ಔಟ್ ಮಾಡಬೇಕು. ನೋಡಿ, ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಬರ್ಕೊಳ್ಳಿ. 39 ಇಲ್ಲೇ ಇದೆ. -210 ಈ ಕಡೆ ಬಂದರೆ +210 ಆಗುತ್ತೆ. ಆಯಿತಾ? 210 + 39 ಎಷ್ಟಾಗುತ್ತೆ? 249 ಆಗುತ್ತೆ. 249. ಆಯಿತಾ? ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 3 ನೋಡಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಏನು ಕೊಟ್ಟಿದ್ದಾನೆ? ಶೇಕಡ ಲಾಭ ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ್ದಾನೆ 25%. ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ 50 ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಇಲ್ಲಿ ನೋಡಿ, ಪರ್ಸೆಂಟೇಜ್ ಪ್ರಾಫಿಟ್ಟು, ಸೆಲ್ಲಿಂಗ್ ಪ್ರೈಸು ಇವೆರಡೂ ಕ್ವಾಂಟಿಟಿ ಕೊಟ್ಟ ತಕ್ಷಣ ನೀವು ಈ ಫಾರ್ಮುಲಾ ಬರ್ಕೋಬೇಕು. ಆಯಿತಾ? ನೋಡಿ, ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಒಂದು ಅಡ್ಡ ಲೈನು, ಕೆಳಗಡೆ 100, ಮೇಲ್ಗಡೆ 100, ಒಂದು ಬ್ರಾಕೆಟ್ ಹಾಕ್ಬಿಟ್ಟು ಕಾಸ್ಟ್ ಪ್ರೈಸ್ ಅಂತ ಬರ್ಕೋಬೇಕು. ಆಯಿತಾ? ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ್ದಾನೆ. ಪರ್ಸೆಂಟೇಜ್ ಪ್ರಾಫಿಟ್ ಅಂದ ತಕ್ಷಣ +P ಅಂತ ಹಾಕೋಬೇಕು. +P ಅಂತ ಹಾಕೋಬೇಕು. ಆಯಿತಾ? ಈಗ ಕ್ಯಾಲ್ಕುಲೇಟ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ 50 ಹಾಕೊಳ್ಳಿ. ಇದು 100 ಇದೆ. ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿದೆ? 25 ಇದೆ. 25 ಹಾಕೊಳ್ಳಿ. ಡಿವೈಡೆಡ್ ಬೈ 100 ಇದೆ. 100 ಹಾಕೊಳ್ಳಿ. ಕಾಸ್ಟ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಆಯಿತಾ? 100 + 25 125 ಬೈ 100 ಇಂಟು ಕಾಸ್ಟ್ ಪ್ರೈಸ್. ಇದು 50 ಇದೆ. ಆಯಿತಾ? ಇಲ್ಲಿ ನೋಡಿ, ಸಿಂಪ್ಲಿಫೈ ಮಾಡಿ. ಇದು 25 4s 25 5s ಬರುತ್ತೆ. ಆಯಿತಾ? ಕಾಸ್ಟ್ ಪ್ರೈಸ್ ಈಕ್ವಲ್ ಟು 50 ಇಂಟು 5/4 ಈ ಕಡೆ ಬಂದರೆ 4/5 ಆಗುತ್ತೆ. 5 1s 5 10s 10 4s 14 40.
ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 40 ರೂಪೀಸ್ ಬರುತ್ತೆ ಕೊಂಡ ಬೆಲೆ. ಕಾಸ್ಟ್ ಪ್ರೈಸ್ ಅಂದರೆ ಕೊಂಡ ಬೆಲೆ 40 ರೂಪೀಸ್ ಬರುತ್ತೆ. ಆನ್ಸರ್ ಏನಿದೆ? ಆನ್ಸರ್ ಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾರೆ? ಕೊಂಡ ಬೆಲೆ ಕಾಸ್ಟ್ ಪ್ರೈಸು 500 ಇದೆ ಆಯಿತಾ. ನೋಡಿ ಲಾಸ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ 40%. ಆಯಿತಾ, 40% ಲಾಸ್ ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು. ಒನ್ಸ್ ಅಗೇನ್ ಸೆಲ್ಲಿಂಗ್ ಪ್ರೈಸು ಪರ್ಸೆಂಟೇಜ್ ಲಾಸ್ ಇದೆ ಆಯಿತಾ. ಇದಕ್ಕೂ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಒಂದು ಅಡ್ಡ ಲೈನು, ಕೆಳಗಡೆ 100, ಮೇಲ್ಗಡೆ 100, ಒಂದು ಬ್ರಾಕೆಟು ಇಂಟು ಕಾಸ್ಟ್ ಪ್ರೈಸ್ ಆಯಿತಾ. ಪರ್ಸೆಂಟೇಜ್ ಲಾಸ್ ಕೊಟ್ಟಿದ್ದಾನೆ, ಶೇಕಡ ನಷ್ಟ ಅಂದರೆ -L ಹಾಕ್ಕೊಳ್ಳಿ. ಸಿಂಪ್ಲಿಫೈ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಕೆಳಗಡೆ 100 ಇದೆ, ಮೇಲ್ಗಡೆ 100 ಇದೆ, ಮೈನಸ್ ಇದೆ. ಪರ್ಸೆಂಟೇಜ್ ಲಾಸ್ ಎಷ್ಟಿದೆ? 40 ಇದೆ, 40% ಇದೆ ಆಯಿತಾ. ಇಂಟು ಕಾಸ್ಟ್ ಪ್ರೈಸ್ ಎಷ್ಟಿದೆ? ಕೊಂಡ ಬೆಲೆ 500 ಇದೆ, 500 ಹಾಕ್ಕೊಳ್ಳಿ ಆಯಿತಾ. ಏನಾಗುತ್ತೆ? 100 - 40 ಅಂದರೆ 60/, ನೋಡಿ 2 ಕ್ಯಾನ್ಸಲ್ ಆಗುತ್ತೆ. 100 - 40 ಅಂದರೆ 60 ಇಂಟು 5 ಆಗುತ್ತೆ ಆಯಿತಾ. 5 × 6 = 30. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಕನ್ನಡದಲ್ಲಿ ಮಾರಿದ ಬೆಲೆ 300 ಆಗುತ್ತೆ. ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಪರ್ಸೆಂಟೇಜ್ ಲಾಸ್ ಕೊಟ್ಟಿದ್ದಾನೆ. ಕ್ವಶನಲ್ಲಿ ಪರ್ಸೆಂಟೇಜ್ ಲಾಸ್ ಕೊಟ್ಟಿದ್ದಾನೆ. ಪರ್ಸೆಂಟೇಜ್ ಲಾಸು ಅಥವಾ ಶೇಕಡ ನಷ್ಟ 20% ಇದೆ ಆಯಿತಾ. ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್ 64 ಕೊಟ್ಟಿದ್ದಾನೆ. ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಏನು ಮಾಡಬೇಕು ನೋಡಿ? ಪರ್ಸೆಂಟೇಜ್ ಲಾಸು ಸೆಲ್ಲಿಂಗ್ ಪ್ರೈಸು ಇವೆರಡು ಕೊಟ್ಟಿದ್ದಾನೆ ಅಂದರೆ ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಒಂದು ಅಡ್ಡ ಲೈನು, ಕೆಳಗಡೆ 100, ಮೇಲ್ಗಡೆ 100 ಇಂಟು ಕಾಸ್ಟ್ ಪ್ರೈಸ್ ಆಯಿತಾ. ಈ ರೀತಿ ಸ್ಕೆಲಿಟಲ್ ಸ್ಟ್ರಕ್ಚರ್ ಬರ್ಕೋಬೇಕು. ಇಲ್ಲಿ ನೋಡಿ, ಪರ್ಸೆಂಟೇಜ್ ಲಾಸ್ ಅಂದರೆ -L ಅಂತ ಬರ್ಕೋಬೇಕು ಆಯಿತಾ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ಸೆಲ್ಲಿಂಗ್ ಪ್ರೈಸ್ 64 ಇದೆ, ಕೆಳಗಡೆ 100, ಮೇಲ್ಗಡೆ 100, ಎಲ್ಲು ಲಾಸ್ ಪರ್ಸೆಂಟೇಜ್ ಎಷ್ಟಿದೆ? 20% ಇದೆ, 20 ಇದೆ ಇಂಟು ಕಾಸ್ಟ್ ಪ್ರೈಸ್. ಕಾಸ್ಟ್ ಅಂದರೆ ಕೊಂಡ ಬೆಲೆ ಕ್ಯಾಲ್ಕುಲೇಟ್ ಮಾಡಬೇಕು. 100ರಲ್ಲಿ 20 ಅಂದರೆ 80/100 ಇಂಟು ಕಾಸ್ಟ್ ಪ್ರೈಸ್. ಇದು 64 ಆಯಿತಾ. 10 ಡಮಾರ್ ಆಗುತ್ತೆ. 2 4s 2 5s ಬರುತ್ತೆ ಆಯಿತಾ. ಈಗ ನೋಡಿ, ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 64, 4/5 ಇದೆ. ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಅದೇನಾಗುತ್ತೆ? 5/4 ಆಗುತ್ತೆ. ಸಿಂಪ್ಲಿಫೈ ಮಾಡಿ ಇದನ್ನು. ಕಾಸ್ಟ್ ಪ್ರೈಸ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 4 1s 4 6s 16 5s 80 ಬರುತ್ತೆ ಆಯಿತಾ. ಆನ್ಸರ್ ಬಿ ಬರುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಪರ್ಸೆಂಟೇಜ್ ಲಾಸ್ ಕೇಳಿದ್ದಾನೆ. ಕನ್ನಡದಲ್ಲಿ ಶೇಕಡ ನಷ್ಟ 25% ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ 9000 ಇದೆ. ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಫಾರ್ಮುಲಾ ನೋಡಿ, ಪರ್ಸೆಂಟೇಜ್ ಲಾಸು ಸೆಲ್ಲಿಂಗ್ ಪ್ರೈಸು ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಒಂದು ಲೈನು, ಕೆಳಗಡೆ 100, ಮೇಲ್ಗಡೆ 100, ಬ್ರಾಕೆಟ್ಟು ಕಾಸ್ಟ್ ಪ್ರೈಸ್ ಆಯಿತಾ. ಸ್ಕೆಲಿಟಲ್ ಸ್ಟ್ರಕ್ಚರ್ ಬರ್ಕೊಳ್ಳಿ.
ಪರ್ಸೆಂಟೇಜ್ ಲಾಸ್ ಅಂದರೆ ಮೈನಸ್ ಎಲ್ ಅಂತ ಬರ್ಕೊಳ್ಳಿ. ಆಯಿತಾ? ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 9000. ಆಯಿತಾ? ಅಡ್ಡ ಲೈನ್ ಹಾಕೊಳ್ಳಿ. ಕೆಳಗಡೆ 100, ಮೇಲ್ಗಡೆ 100, 25% ಮೈನಸ್ 25%. ಆಯಿತಾ? ಇಂಟು ಕಾಸ್ಟ್ ಪ್ರೈಸ್. ಸಿಂಪ್ಲಿಫೈ ಮಾಡಿ. 125 ಅಂದರೆ 75 ಬರುತ್ತೆ, ಇದು 100 ಬರುತ್ತೆ, ಇಂಟು ಕಾಸ್ಟ್ ಪ್ರೈಸ್ ಬರುತ್ತೆ, ಇದು 9000. ಆಯಿತಾ? 25 3s 25 4s ಬರುತ್ತೆ. ಫರ್ದರ್ ಸಿಂಪ್ಲಿಫೈ ಮಾಡಿ. ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 9000. ಆಯಿತಾ? 3/4 ಇದೆ, ಈಕ್ವಲ್ ಸೈನ್ ದಾಟ್ಕೊಂಡು ಈ ಕಡೆ ಬಂದರೆ 4/3 ಆಗುತ್ತೆ. 4/3 ಆಗುತ್ತೆ. 3 1s 3 3s. ಆಯಿತಾ? 4 3 12. 12,000 ಬರುತ್ತೆ ಆನ್ಸರ್. 12,000 ಬರುತ್ತೆ ಆನ್ಸರ್. ಆನ್ಸರ್ ಏನು ಬರುತ್ತೆ? ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಗೆ ಫಾರ್ಮುಲಾನು ಬೇಡ, ಏನು ಬೇಡ, ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನು ಕೊಟ್ಟಿದ್ದಾನೆ? ಒಬ್ಬ ವ್ಯಕ್ತಿ ಇದ್ದಾನೆ, 900 ರೂಪೀಸ್ಗೆ ರೇಡಿಯೋ ತೊಗೋತಾನೆ. 900 ರೂಪೀಸ್ಗೆ ರೇಡಿಯೋ ತೊಗೋತಾನೆ. ತಗೊಂಡು 1200 ರೂಪಾಯಿಗೆ ಮಾರ್ತಾನೆ. ಪ್ರಾಫಿಟ್ ಆಯಿತಾ, ಲಾಸ್ ಆಯಿತಾ? ಪ್ರಾಫಿಟ್ ಆಗುತ್ತೆ. ಎಷ್ಟು ರೂಪಾಯಿ ಪ್ರಾಫಿಟ್ ಆಗುತ್ತೆ ಅವನಿಗೆ? 300 ರೂಪಾಯಿ ಲಾಭ ಆಗುತ್ತೆ. 300 ರೂಪಾಯಿ ಲಾಭ ಆಗುತ್ತೆ. ಈಗ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ. ಪ್ರಾಫಿಟ್ ಪರ್ಸೆಂಟೇಜ್, ಶೇಕಡ ಲಾಭ. ಎಷ್ಟು ರೂಪಾಯಿಗೆ ರೇಡಿಯೋ ತೊಗೊಂಡಿದ್ದು? 900 ರೂಪಾಯಿಗೆ. ಎಷ್ಟು ರೂಪಾಯಿ ಲಾಭ ಆಗಿದ್ದು? 300 ರೂಪಾಯಿಗೆ. ಆಯಿತಾ? ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಂಟು 100. 2 0 ಕ್ಯಾನ್ಸಲ್ ಆಗುತ್ತೆ. ಏನು ಬರುತ್ತೆ? ಪುನಃ 3 1s 3 3s. ಆಯಿತಾ? 100/3 ಬರುತ್ತೆ. 100/3 ಅಂದರೆ ಏನು ಹೇಳಿ? 33.33% ಅಂತ. ಆಯಿತಾ? ಅದನ್ನು ಅವನೇನು ಅಂತ ಕೊಟ್ಟಿದ್ದಾನೆ, ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಿ. 33 × 1/3% ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಆಯಿತಾ? ಆನ್ಸರ್ ಡಿ ಬರುತ್ತೆ. ಆನ್ಸರ್ ಡಿ. ನೋಡಿ, ಕ್ವಶನ್ ನಂಬರ್ 8ನ ಯಾವುದೇ ಫಾರ್ಮುಲಾ ಇಲ್ಲದಂತೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ, ನಮ್ಮ ಮೈಂಡ್ ಏನು ಮೆಮೊರಿ ಕಾರ್ಡ್ ಅಲ್ಲ, ಪ್ರತಿಯೊಂದು ಸ್ಟೋರ್ ಮಾಡಿಟ್ಕೊಂಡು ನೆನ್ಪಿಟ್ಕೊಳ್ಳೋಕ್ಕೆ ಇದೇನು ಮೆಮೊರಿ ಕಾರ್ಡ್ ಅಲ್ಲ. ಡೈರೆಕ್ಟಾಗಿ ಲಾಜಿಕಲಾಗಿ ಕ್ಯಾಲ್ಕುಲೇಟ್ ಮಾಡಿ. ಏನು ಕೊಟ್ಟಿದ್ದಾನೆ ಕ್ವಶನ್ ನಂಬರ್ 8? ರವಿ ಸ್ಪೋರ್ಟ್ಸ್ ಐಟಮ್ನ 800 ರೂಪಾಯಿಗೆ ಪರ್ಚೇಸ್ ಮಾಡೋದಂತೆ. ನೋಡಿ, 800 ರೂಪಾಯಿಗೆ ಪರ್ಚೇಸ್ ಮಾಡ್ತಾನೆ, 750 ರೂಪಾಯಿಗೆ ಮಾರ್ತಾನೆ. 800 ರೂಪಾಯಿಗೆ ಪರ್ಚೇಸ್ ಮಾಡ್ತಾನೆ, ಪರ್ಚೇಸ್ ಮಾಡಿಬಿಟ್ಟು 750 ರೂಪಾಯಿಗೆ ಮಾರ್ತಾನೆ. ಪ್ರಾಫಿಟ್ ಆಯಿತಾ, ಲಾಸ್ ಆಯಿತಾ? ಲಾಸು, ನಷ್ಟ ಆಯಿತು. ಎಷ್ಟು ರೂಪಾಯಿ ನಷ್ಟ ಆಯಿತು? 50 ರೂಪಾಯಿ ನಷ್ಟ ಆಯಿತು. ಪರ್ಸೆಂಟೇಜ್ ಲಾಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಶೇಕಡ ನಷ್ಟ, ಪರ್ಸೆಂಟೇಜ್. ಎಷ್ಟು ರೂಪಾಯಿಗೆ ಪರ್ಚೇಸ್ ಮಾಡಿದ್ದು? 800 ರೂಪಾಯಿಗೆ. 800 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾನೆ. ಎಷ್ಟು ಲಾಸ್ ಆಯಿತು ಅವನಿಗೆ? 50 ರೂಪಾಯಿ ಲಾಸ್ ಆಯಿತು. 50 ಆಯಿತಾ? ಇಂಟು 100. ಆಯಿತಾ? 2 0 ಡಮಾರ್ ಆಗುತ್ತೆ. 50/8 ಬರುತ್ತೆ. 50/8ನ ನೀವು ಕ್ಯಾಲ್ಕುಲೇಟ್ ಮಾಡಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 8 × 50, 8 × 48, 2 ಬರುತ್ತೆ. ಆಯಿತಾ? ಇದ್ರ ಆನ್ಸರು ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ. ಇಂಪ್ರಾಪರ್ ಫ್ರ್ಯಾಕ್ಷನ್ನ ಮಿಕ್ಸ್ಡ್ ಫ್ರ್ಯಾಕ್ಷನಾಗಿ ಮಾಡಿ. ಆಯಿತಾ? ಏನು ಬರುತ್ತೆ? ಡಿನಾಮಿನೇಟ್ರಲ್ಲಿ ಏನಿದೆ 8 ಹಂಗೆ ಬರುತ್ತೆ. 6 ಮೇಲ್ಗಡೆ 2 ಬರುತ್ತೆ. ಆಯಿತಾ? ಸಿಂಪ್ಲಿಫೈ ಮಾಡಿ. 2 1s 2 4s. ಆನ್ಸರ್ ಏನು ಬರುತ್ತೆ? 6 × 1/4 ಬರುತ್ತೆ. ಆನ್ಸರ್ ಎ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ. ಕಾಸ್ಟ್ ಪ್ರೈಸ್ 950 ರೂಪಾಯಿ ಕೊಂಡ ಬೆಲೆ, ಮಾರಿದ ಬೆಲೆ 1064. ಇದು ಸೆಲ್ಲಿಂಗ್ ಪ್ರೈಸ್.
ಸೆಲ್ಲಿಂಗ್ ಪ್ರೈಸ್ ಆಯಿತಾ. 950 ರೂಪಾಯಿಗೆ ಪರ್ಚೇಸ್ ಮಾಡಿ 1064ಗೆ ಮಾರಿದ್ದಾನೆ. ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ? 1064ಗೆ ಮಾರಿದ್ದಾನೆ, 950 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ, 114 ರೂಪಾಯಿ ಲಾಭ ಆಯಿತು ಆಯಿತಾ. ಪರ್ಸೆಂಟೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ. 950 ರೂಪಾಯಿ 950 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾನೆ ಆಯಿತಾ. ಲಾಭ ಎಷ್ಟಿದೆ? 114 ಇಂಟು 100 ಆಯಿತಾ. 10 ಕ್ಯಾನ್ಸಲ್ ಆಯಿತು. 5 2s 5 1s 5 9s ಆಯಿತಾ. ಮೇಲ್ಗಡೆ ಏನು ಗೊತ್ತು? 114 ಇಂಟು 2 114 ಇಂಟು 2 ಡಿವೈಡೆಡ್ ಬೈ ಕೆಳಗಡೆ 19 19 1s 19 6 6 ಇಂಟು 2 12% ಬರುತ್ತೆ. 12% ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ. 1200 ರೂಪಾಯಿಗೆ ಏನೋ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿಬಿಟ್ಟು 1152 ರೂಪಾಯಿಗೆ ಮಾರಿದ್ದಾರೆ. ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ? ಲಾಸ್ ಆಯಿತು ನೋಡಿ. 1200 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ, ಮಾಡಿಬಿಟ್ಟು ಅದಕ್ಕಿಂತ ಕಡಿಮೆ ಬೆಲೆಗೆ ಮಾರಿದ್ದಾರೆ ಆಯಿತಾ. 48 ರೂಪಾಯಿ ಲಾಸ್ ಆಯಿತು. 48 ರೂಪಾಯಿ ಲಾಸ್ ಆಯಿತು. ಕ್ಯಾಲ್ಕುಲೇಟ್ ಮಾಡಿ. 1200 ರೂಪಾಯಿ ಪರ್ಚೇಸ್ ಮಾಡಿದ್ದಾರೆ, ಎಷ್ಟು ಲಾಸ್ ಆಯಿತು? 48 ಇಂಟು 100 20 ಕ್ಯಾನ್ಸಲ್ ಆಯಿತಾ. 48/12 ಆಯಿತಾ. 12 1 12 4 ಆನ್ಸರ್ 4% ಬರುತ್ತೆ. ಆನ್ಸರ್ 4%. ಆನ್ಸರ್ ಸಿ. ಕ್ವಶನ್ ನಂಬರ್ 11 ನೋಡಿ. 4 ನೋಟ್ಬುಕ್ಸ್ ಆರ್ ಪರ್ಚೇಸ್ಡ್ ಫಾರ್ 32 ರೂಪೀಸ್ ಆಯಿತಾ. 4 ನೋಟ್ಬುಕ್ಸ್ನ ಆಯಿತಾ 4 ಬುಕ್ಸ್ನ 32 ರೂಪಾಯಿಗೆ ಪರ್ಚೇಸ್ ಮಾಡ್ತಾರಂತೆ ಆಯಿತಾ. ಒಂದು ಬುಕ್ನ ಆಮೇಲೆ ಒಂದು ಬುಕ್ನ 10 ರೂಪಾಯಿಗೆ ಮಾರ್ತಾರಂತೆ. ಒಂದು ಬುಕ್ನ 10 ರೂಪಾಯಿಗೆ ಮಾರ್ತಾರಂತೆ. 4 ಬುಕ್ನ ಎಷ್ಟು ರೂಪಾಯಿಗೆ ಮಾರಿದ್ರು? 4 ಬುಕ್ನ 40 ರೂಪಾಯಿಗೆ ಮಾರಿದ್ರು ಆಯಿತಾ. 32 ರೂಪಾಯಿಗೆ 4 ಬುಕ್ನ ಪರ್ಚೇಸ್ ಮಾಡಿದ್ರು, 40 ರೂಪಾಯಿಗೆ 4 ಬುಕ್ನ ಮಾರಿದ್ರು. ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ? 8 ರೂಪಾಯಿ ಲಾಭ ಆಯಿತು ಆಯಿತಾ. 32 ರೂಪಾಯಿಗೆ ಪರ್ಚೇಸ್ ಮಾಡಿ 40 ರೂಪಾಯಿಗೆ ಮಾರಿದ್ದಾರೆ ಅಂದರೆ 8 ರೂಪೀಸ್ ಪ್ರಾಫಿಟ್ ಆಯಿತು, ಲಾಭ ಆಯಿತು. ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಒಂದು ಸೈಕಲ್ನ 2650 ರೂಪಾಯಿಗೆ ಪರ್ಚೇಸ್ ಮಾಡಿದ್ರಂತೆ ಆಯಿತಾ. ಕಾಸ್ಟ್ ಪ್ರೈಸ್ 2650 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. 200 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರೆ. 200 ರೂಪಾಯಿ ಲಾಸ್ ಮಾಡಿಕೊಂಡು ಸೆಲ್ ಮಾಡಿದ್ದಾರೆ. ಅಂದರೆ ಎಷ್ಟು ರೂಪಾಯಿಗೆ ಸೆಲ್ ಮಾಡಿದ್ದಾರೆ? ಆ ಸೈಕಲ್ದು ಬೆಲೆ 2650 ರೂಪಾಯಿ. 200 ರೂಪಾಯಿ ಲಾಸ್ ಮಾಡಿಕೊಂಡು ಸೆಲ್ ಮಾಡಿದ್ದಾರೆ. 200 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರೆ ಅಂದರೆ ಎಷ್ಟು? 2450 ರೂಪಾಯಿಗೆ ಮಾರಿದ್ದಾರೆ. ಇದು ಸೆಲ್ಲಿಂಗ್ ಪ್ರೈಸ್ ಆಯಿತಾ. ಬೇಕು ಅಂದರೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲ ಫಾರ್ಮುಲಾ ಯೂಸ್ ಮಾಡಿ. ಲಾಸ್ ಎಷ್ಟಿದೆ? 200 ರೂಪಾಯಿ. ಎಷ್ಟು ರೂಪಾಯಿಗೆ ಪರ್ಚೇಸ್ ಮಾಡಿರೋದು? 2655. ಇದು ಸೆಲ್ಲಿಂಗ್ ಪ್ರೈಸ್ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಈ ಕಡೆ ತಗೊಳ್ಳಿ. 2650 ಮೈನಸ್ 200 ಅಂದರೆ 2450 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಯಿತಾ. ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ಅಲ್ಲಿ ಸಂಜಯ ಅನ್ನೋನು 6000 ರೂಪಾಯಿ ಕೊಟ್ಬಿಟ್ಟು 5 ಗೋಟ್ಸ್ ತೊಗೋತಾನೆ, 5 ಮೇಕೆಗಳು ತೊಗೋತಾನೆ. ಮೇಕೆಗಳು ತೊಗೊಂಡು 6800 ರೂಪಾಯಿಗೆ ಮಾರ್ತಾನೆ ಆಯಿತಾ. ಇದು ಕಾಸ್ಟ್ ಪ್ರೈಸ್, ಇದು ಕಾಸ್ಟ್ ಪ್ರೈಸು, ಇದು ಸೆಲ್ಲಿಂಗ್ ಪ್ರೈಸು. 6000 ರೂಪಾಯಿ ಬಂಡವಾಳ ಹಾಕ್ತಾನೆ, 6800 ರೂಪಾಯಿಗೆ ಮಾರ್ತಾನೆ. ಲಾಭ ಎಷ್ಟಾಯಿತು? ಪ್ರಾಫಿಟ್ಟು 800 ರೂಪಾಯಿ ಆಯಿತು ಲಾಭ. ಅವನಿಗೆ 800 ರೂಪಾಯಿ ಲಾಭ ಬಂತು. 6000 ರೂಪಾಯಿ ಕೊಟ್ಬಿಟ್ಟು 5 ಗೋಟ್ಸ್ ತೊಗೋತಾನೆ, 6800 ರೂಪಾಯಿಗೆ ಮಾರ್ತಾನೆ. ಹಾಗಂದರೆ 800 ರೂಪಾಯಿ ಲಾಭ ಆಯಿತು.
ಅವನೇನಾದರೂ 5 ಗೋಟ್ಸು 5 ಮೇಕೆಗಳ ಬದಲಾಗಿ 10 ಮೇಕೆಗಳನ್ನ ತೊಗೊಂಡಿದ್ರೆ, 5 ಬದಲು 10 ಮೇಕೆಗಳನ್ನು ತೊಗೊಂಡಿದ್ರೆ ಲಾಭ ಎಷ್ಟಾಗ್ತಾಯಿತ್ತು ಅವನಿಗೆ? ಪ್ರಾಫಿಟ್ ಎಷ್ಟಾಗ್ತಾಯಿತ್ತು? 5 ಗೋಟ್ಸ್ ಇದೆ, 5 ಮೇಕೆ ಇದೆ, 10 ಇದೆ, ಅಂದರೆ ಡಬಲ್ ಆಗಿದೆ. ಪ್ರಾಫಿಟು ಅಷ್ಟೇ ಡಬಲ್ ಆಗ್ತಾಯಿತ್ತು. 800 ಇಂಟು 2 1600 ರೂಪಾಯಿ ಲಾಭ ಆಗ್ತಾಯಿತ್ತು ಅವನಿಗೆ. ಆಯಿತಾ? ನೋಡಿ, 5 ಇಂಟು 2 10. ಇಲ್ಲಿ ಗೋಟ್ಸು ಡಬಲ್ ಆಗಿದೆ, ಮೇಕೆಗಳು ಡಬಲ್ ಆಗಿದೆ. ಇಲ್ಲಿ ಪ್ರಾಫಿಟು ಅಷ್ಟೇ 800 ರೂಪಾಯಿದ್ದು ಪ್ರಾಫಿಟು ಡಬಲ್ ಆಗುತ್ತೆ, 1600 ಆಗುತ್ತೆ. ಆನ್ಸರ್ ಡಿ ಬರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ 1260 ರೂಪಾಯಿಗೆ ಒಂದು ವಾಚ್ ತೊಗೊಂಡು 1080 ರೂಪಾಯಿಗೆ ಮಾರ್ತಾರೆ. ಲಾಭ ಆಯಿತಾ ನಷ್ಟ ಆಯಿತಾ? 1260 ರೂಪಾಯಿಗೆ ವಾಚ್ ತೊಗೊಳ್ಳೋದು, 1260 ರೂಪಾಯಿಗೆ ವಾಚ್ ತೊಗೊಂಡು ಅದಕ್ಕಿಂತ ಕಡಿಮೆ ಬೆಲೆಗೆ ಮಾರ್ತಾರೆ, 1080. ಆಯಿತಾ? ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ. 180 ರೂಪಾಯಿ ಲಾಸ್ ಆಗುತ್ತೆ. ಆಯಿತಾ? 180 ರೂಪಾಯಿ ನಷ್ಟ ಆಗುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 15ನ ಓದಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಗೋವಿಂದ ಅನ್ನೋನು 4200 ರೂಪಾಯಿಗೆ ಒಂದು ಟಿ ವಿ ತೊಗೊಳ್ತಾರಂತೆ. 4200 ರೂಪಾಯಿಗೆ ಒಂದು ಟಿ ವಿ ತೊಗೊಳ್ತಾರೆ. ಅದಕ್ಕೆ 800 ರೂಪಾಯಿ ಖರ್ಚು ಮಾಡ್ತಾರೆ. 800 ರೂಪಾಯಿ ಖರ್ಚು ಮಾಡಿಬಿಟ್ಟು ರಿಪೇರಿ ಮಾಡ್ತಾರೆ. ರಿಪೇರಿ ಮಾಡ್ತಾರೆ. ಟೋಟಲಾಗೆ 5000 ಇನ್ವೆಸ್ಟ್ ಮಾಡಾಯ್ತು ಅವರು. ಟೋಟಲಾಗಿ ಅದ್ರ ಮೇಲೆ, ಆ ಟಿ ವಿ ಮೇಲೆ 5000 ರೂಪಾಯಿ ಖರ್ಚು ಮಾಡಿದ್ದಾರೆ. ಅಂದರೆ ಇದು ಕಾಸ್ಟ್ ಪ್ರೈಸ್ ಆಗುತ್ತೆ. ಆಯಿತಾ? ಅದಾದಮೇಲೆ ಏನು ಮಾಡಿದ್ದಾರೆ? 5400 ರೂಪಾಯಿ ಮಾರಿದ್ದಾರೆ. 5400 ರೂಪಾಯಿಗೆ ಮಾರಿದ್ದಾರೆ. ಟೋಟಲಾಗೆ 5000 ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಟಿ ವಿ ಮೇಲೆ. ಖರ್ಚು ಮಾಡಾದ್ಮೇಲೆ 5400 ರೂಪಾಯಿಗೆ ಮಾರಿದ್ದಾರೆ. ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ? ಪ್ರಾಫಿಟ್ ಆಯಿತು. ನೋಡಿ, ಅವರು ಜೇಬಿಂದ ಆಗಿರೋದು 5000, ಅವ್ರಿಗೆ ಲಾಭ ಬಂದಿರೋದು 400 ರೂಪಾಯಿ ಎಕ್ಸ್ಟ್ರಾ ಬಂದಿದೆ. ಅವ್ರಿಗೆ ಪ್ರಾಫಿಟ್ ಬಂತು 400 ರೂಪಾಯಿ. ಆಯಿತಾ? ಪರ್ಸೆಂಟೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ. ಆಯಿತಾ? ಪರ್ಸೆಂಟೇಜ್ ಹೆಂಗೆ ಮಾಡ್ತೀರಾ? ಎಷ್ಟು ರೂಪಾಯಿ ಅವ್ರು ಇನ್ವೆಸ್ಟ್ ಮಾಡಿರೋದು? 5000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, 400 ರೂಪಾಯಿ ಲಾಭ ಬಂದಿದೆ, ಇಂಟು 100. 2 0 ಡಮಾರ್ ಆಗುತ್ತೆ, ಇಲ್ಲೊಂದು 0 ಡಮಾರ್ ಆಗುತ್ತೆ. ಆಯಿತಾ? 40/5 ಅಂದರೆ ಎಷ್ಟಾಗುತ್ತೆ? 8% ಲಾಭ ಬಂದಿದೆ. 8% ಅಂದರೆ ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ. ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ 1200 ರೂಪಾಯಿ. ಪ್ರಾಫಿಟ್ ಲಾಭ 15% ಲಾಭ ಇದೆ. ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ, ಸೆಲ್ಲಿಂಗ್ ಪ್ರೈಸು ಮತ್ತು ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ್ದಾನೆ. ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 100, ಮೇಲ್ಗಡೆನೂ 100, ಒಂದು ಬ್ರಾಕೆಟ್ ಹಾಕ್ಕೊಳ್ಳಿ, ಇಂಟು ಕಾಸ್ಟ್ ಪ್ರೈಸ್ ಹಾಕ್ಕೊಳ್ಳಿ. ಆಯಿತಾ? ಪರ್ಸೆಂಟೇಜ್ ಪ್ರಾಫಿಟ್ ಕೇಳೋದು. ಪ್ರಾಫಿಟ್ ಅಂದರೆ ಪ್ಲಸ್ ಪಿ ಅಂತ. ಆಯಿತಾ? ಸಿಂಪ್ಲಿಫೈ ಮಾಡಿ. 100 ರೂಪಾಯಿ ಮೇಲ್ಗಡೆ 100 ಪ್ಲಸ್ 15% ಇದೆ, ಮೇಲ್ಗಡೆ 15 ಹಾಕ್ಕೊಳ್ಳಿ. ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ 1200, ಸಬ್ಸ್ಟ್ಯೂಟ್ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಮಾಡಿ. 2 0 ಡಮಾರ್ ಆಗುತ್ತೆ. ಇದು 115 ಇಂಟು 12 ಆಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 1380 ಬರುತ್ತೆ. 1380 ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಒಂದು ಅಲ್ಮಾರಾದು ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ. ಅಲ್ಮಾರಾದು ಕಾಸ್ಟ್ ಪ್ರೈಸ್ 4800. ಆಯಿತಾ? ಆದರೂ ನಷ್ಟ ಎಷ್ಟಿದೆ ಅಂದರೆ 12.5%, 12.5% ನಷ್ಟ ಇದೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಒನ್ಸ್ ಅಗೇನ್, ಸೆಲ್ಲಿಂಗ್ ಪ್ರೈಸ್ ಇದೆ, ಪರ್ಸೆಂಟೇಜ್ ಲಾಸ್ ಇದೆ. ಆಯಿತಾ? ಈ ಫಾರ್ಮುಲಾ ಯೂಸ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಕೆಳಗಡೆ 100, ಮೇಲ್ಗಡೆ 100 ಇಂಟು ಕಾಸ್ಟ್ ಪ್ರೈಸ್. ಆಯಿತಾ? ಲಾಸ್ ಅಂದರೆ ಪರ್ಸೆಂಟೇಜ್ ಎಲ್ಲ ಅಂತ ಬರ್ಕೊಳ್ಳಿ. ಆಯಿತಾ?
ಸೆಲ್ಲಿಂಗ್ ಪ್ರೈಸ್ 100 100 ಪರ್ಸೆಂಟೇಜ್ ಲಾಸ್ ಎಷ್ಟಿದೆ 12.5% ಇದೆ ಮೈನಸ್ 12.5% ಇದೆ ಇಂಟು ಕಾಸ್ಟ್ ಪ್ರೈಸ್ 4800 ಆಯಿತಾ 100ರಲ್ಲಿ 12.5 ಮೈನಸ್ ಮಾಡಿದ್ರೆ 87.5 ಆಗುತ್ತೆ ಇಲ್ಲಿ 20 ಡಮಾರ್ ಆಗುತ್ತೆ ಮೇಲ್ಗಡೆ 48 ಉಳಿಯುತ್ತೆ ಆಯಿತಾ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 4200 ಬರುತ್ತೆ 4200 ಬರುತ್ತೆ ಆನ್ಸರ್ ಏನಿದೆ ಆನ್ಸರ್ ಎ ಕ್ವಶನ್ ನಂಬರ್ 18 ನೋಡಿ ಕ್ವಶನ್ ನಂಬರ್ 18 ತುಂಬ ಸಿಂಪಲ್ ಆಗಿದೆ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ ಕಾಸ್ಟ್ ಪ್ರೈಸ್ 1200 ರೂಪಾಯಿ ಕಾಸ್ಟ್ ಪ್ರೈಸ್ ಅಥವಾ ಕೊಂಡ ಬೆಲೆ ಅದಕ್ಕೆ 200 ರೂಪಾಯಿ ಕೂಲಿ ಅಂತ ಕೊಟ್ಟಿದ್ದಾನೆ ಕೂಲಿ ಇದೆ ಅಂದರೆ 200 ರೂಪಾಯಿ ಆ್ಯಡ್ ಮಾಡಿ ಕೂಲಿ ಟೋಟಲಾಗಿ ಅವನು ಎಷ್ಟು ಇನ್ವೆಸ್ಟ್ ಮಾಡಿದ್ದಾನೆ ಎಷ್ಟು ಖರ್ಚು ಮಾಡಿದ್ದಾನೆ ಅಂದರೆ 1400 ರೂಪಾಯಿ ಖರ್ಚು ಮಾಡಿದ್ದಾನೆ ಇದು ಟೋಟಲ್ ಕಾಸ್ಟ್ ಪ್ರೈಸ್ ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಸೆಲ್ಲಿಂಗ್ ಪ್ರೈಸು 1680 ಇದೆ 1680 ಇದೆ ಆಯಿತಾ ಈಗ ನೋಡಿ ಅವನು ಜೇಬಿಂದ 1400 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ ಅವನು ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ 1680 ರೂಪಾಯಿಗೆ ಸೇಲ್ ಮಾಡಿದ್ದಾನೆ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಪ್ರಾಫಿಟ್ ಆಯಿತು ಎಷ್ಟು ರೂಪಾಯಿ ಪ್ರಾಫಿಟ್ ಆಗಿದ್ದು ಆಯಿತಾ 280 ರೂಪಾಯಿ ಪ್ರಾಫಿಟ್ ಆಯಿತು ಆಯಿತಾ 1680ಲ್ಲಿ 1400 ಮೈನಸ್ ಮಾಡಿ 280 ರೂಪಾಯಿ ಪ್ರಾಫಿಟ್ ಆಯಿತು ಲಾಭ ಆಯಿತು ಆನ್ಸರ್ ಡಿ ಬರುತ್ತೆ ಕ್ವಶನ್ ನಂಬರ್ 19 ನೋಡಿ ಕ್ವಶನ್ ನಂಬರ್ 19ನಲ್ಲಿ 10 ಪೆನ್ಸ್ ಪರ್ಚೇಸ್ಡ್ ಎಟ್ ದ ರೇಟ್ ಆಫ್ 8.5 rupees ಪರ್ ಪೆನ್ ಆಯಿತಾ 10 ಪೆನ್ನ ಪರ್ಚೇಸ್ ಮಾಡ್ತಾರಂತೆ ಒಂದೊಂದು ಪೆನ್ಗೆ 8.5 ರೂಪಾಯಿ ಅಂತೆ ಆಯಿತಾ ಹಾಗಾದರೆ ಟೋಟಲಾಗಿ ಎಷ್ಟು ಇನ್ವೆಸ್ಟ್ ಮಾಡಿದರು ಎಷ್ಟು ಖರ್ಚು ಮಾಡಿದರು 10 ಪೆನ್ಗೆ 8.5 ರೂಪಾಯಿ ಹಂಗಿದ್ರೆ ಟೋಟಲಾಗಿ 85 ರೂಪಾಯಿ ಖರ್ಚು ಮಾಡಿದರು ಇದು ಕಾಸ್ಟ್ ಪ್ರೈಸ್ ಆಗುತ್ತೆ ಇದು ಕಾಸ್ಟ್ ಪ್ರೈಸ್ ಆಗುತ್ತೆ ಆಯಿತಾ ಅದಾದಮೇಲೆ ಸೋಲ್ಡ್ ದೆಮ್ ಫಾರ್ 100 rupees 100 ರೂಪಾಯಿಗೆ ಮಾರಾಟ ಮಾಡ್ತಾರಂತೆ 85 ರೂಪಾಯಿಗೆ ಪರ್ಚೇಸ್ ಮಾಡಿದರೆ 100 ರೂಪಾಯಿಗೆ ಮಾರಾಟ ಮಾಡಿದರೆ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಪ್ರಾಫಿಟ್ ಆಯಿತು ನೋಡಿ 85 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ 100 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಎಷ್ಟು ರೂಪಾಯಿ ಪ್ರಾಫಿಟ್ ಆಯಿತು 15 ರೂಪೀಸ್ ಪ್ರಾಫಿಟ್ ಆಯಿತು ಆಯಿತಾ 15 ರೂಪಾಯಿ ಲಾಭ ಆಯಿತು ಆನ್ಸರ್ ಎ ಕ್ವಶನ್ ನಂಬರ್ 20 ನೋಡಿ ಕ್ವಶನ್ ನಂಬರ್ 20ನಲ್ಲಿ ನೋಡಿ ವಿದ್ಯಾಶ್ರೀ ಅನ್ನೋರು 15 ಹೂವಿನ ಹಾರನ 25 ರೂಪಾಯಿ ಕೊಟ್ಬಿಟ್ಟು ಒಂದೊಂದು ಹಾರಕ್ಕೆ 25 ರೂಪಾಯಿ ಕೊಟ್ಬಿಟ್ಟು ಪರ್ಚೇಸ್ ಮಾಡಿದ್ದಾರೆ ಆಯಿತಾ 15 ಹೂವಿನ ಹಾರ ಒಂದೊಂದು ಹಾರಕ್ಕೆ 25 ರೂಪಾಯಿ ಕೊಟ್ಟಿದ್ದಾರೆ ಆಯಿತಾ 15 × 25 ಅಂದರೆ 375 ರೂಪೀಸ್ ಖರ್ಚು ಮಾಡಿದ್ದಾರೆ ಆಯಿತಾ 375 ರೂಪಾಯಿ ಖರ್ಚು ಮಾಡಿದ್ದಾರೆ ಖರ್ಚು ಮಾಡಿಬಿಟ್ಟು ಅದನ್ನು 300 ರೂಪಾಯಿ ಮಾರಿದ್ದಾರೆ 300 ರೂಪಾಯಿ ಖರ್ಚು ಮಾಡಿದ್ದಾರೆ ಟೋಟಲಾಗಿ ಇನ್ವೆಸ್ಟ್ ಮಾಡಿದ್ದಾರೆ 300 ರೂಪಾಯಿಗೆ ಸೆಲ್ ಮಾಡಿದ್ದಾರೆ ಮಾರಿದ್ದಾರೆ ಲಾಭ ಆಯಿತಾ ನಷ್ಟ ಆಯಿತಾ ನೋಡಿದ್ರೆ ಗೊತ್ತಾಗುತ್ತೆ 75 ರೂಪಾಯಿ ಲಾಸ್ ಆಯಿತು ಅವ್ರಿಗೆ 75 ರೂಪಾಯಿ ಲಾಸ್ ಆಯಿತು ಆಯಿತಾ ಆನ್ಸರ್ ಬಿ ಬರುತ್ತೆ ಆನ್ಸರ್ ಬಿ ಕ್ವಶನ್ ನಂಬರ್ 21 ನೋಡಿ ಕ್ವಶನ್ ನಂಬರ್ 21ರಲ್ಲಿ ಒಬ್ಬ ಅಂಗಡಿಯವನು 45,000 ರೂಪಾಯಿಗೆ ಗೂಡ್ಸ್ ತೊಗೋತಾನಂತೆ 45,000 ರೂಪಾಯಿಗೆ ಗೂಡ್ಸ್ ತೊಗೋತಾನಂತೆ ಆಯಿತಾ ಗೂಡ್ಸ್ ತೊಗೊಂಡು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ಲ ಸಾಗಣೆ ಮಾಡಬೇಕಲ್ಲ ಅದಕ್ಕೆ 5,000 ರೂಪಾಯಿ ಖರ್ಚು ಮಾಡ್ತಾನೆ ಆಯಿತಾ 5,000 ರೂಪಾಯಿ ಖರ್ಚು ಮಾಡ್ತಾನೆ ಟೋಟಲಾಗಿ ಎಷ್ಟಾಯಿತು ಅವನು 50,000 ರೂಪಾಯಿ ಖರ್ಚು ಮಾಡಿದ್ದಾನೆ ಆಯಿತಾ ಟೋಟಲಾಗಿ ಆ ಅಂಗಡಿಯವನು 50,000 ರೂಪಾಯಿ ಜೇಬಿಂದ ಖರ್ಚು ಮಾಡಿದ್ದಾನೆ ಇದನ್ನು ಕಾಸ್ಟ್ ಪ್ರೈಸ್ ಅಂತ ಹೇಳ್ತಾರೆ ಆಯಿತಾ ಅದಾದಮೇಲೆ ಅವನು 40,000 ರೂಪಾಯಿಗೆ ಮಾರಿದ್ದಾನೆ 50,000 ರೂಪಾಯಿ ಖರ್ಚು ಮಾಡಿಬಿಟ್ಟು 40,000 ರೂಪಾಯಿ ಮಾರಿದ್ದಾನೆ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ನೋಡಿದ್ರೆ ಗೊತ್ತಾಗುತ್ತೆ 10,000 ರೂಪಾಯಿ ಲಾಸ್ ಆಯಿತು ಅವನಿಗೆ ವ್ಯಾಪಾರಿಗೆ ಆಯಿತಾ 10,000 ರೂಪಾಯಿ ಅವನಿಗೆ ವ್ಯಾಪಾರಿಗೆ ಲಾಸ್ ಆಯಿತು ಇದು ಪರ್ಸೆಂಟೇಜ್ ಲಾಸ್ ಕ್ಯಾಲ್ಕುಲೇಟ್ ಮಾಡಿ ಪರ್ಸೆಂಟೇಜ್ ಲಾಸ್ ಈಕ್ವಲ್ ಟು ಟೋಟಲಾಗಿ ಎಷ್ಟು ಅವ್ನು ಜೇಬಿಂದ ಖರ್ಚು ಮಾಡಿರೋದು 50,000 ರೂಪಾಯಿ ಕಾಸ್ಟ್ ಪ್ರೈಸು 50,000 ರೂಪಾಯಿ ಲಾಸ್ ಎಷ್ಟಾಗಿದ್ದು
10,000 ಇಂಟು 100 ಆಯಿತಾ. 2 0 ಡಮಾರ್ ಆಗುತ್ತೆ, ಇಲ್ಲಿ 2 0 ಇಲ್ಲಿ 2 0 ಡಮಾರ್ ಆಗುತ್ತೆ, ಇಲ್ಲಿ 100/5 ಆಗುತ್ತೆ ಆಯಿತಾ. ದಟ್ ಈಸ್ ಈಕ್ವಲ್ ಟು 20%. 20% ಲಾಸ್ ಆಗಿದ್ದು. ಆನ್ಸರ್ ಎ ಬರುತ್ತೆ. 22 ನೋಡಿ, ಕ್ವಶನ್ ನಂಬರ್ 22ರಲ್ಲಿ ಒಂದು ರೇಡಿಯೋ ಇದೆ. ಒಂದು ರೇಡಿಯೋನ 1230 ರೂಪಾಯಿಗೆ ಮಾರಿದ್ದಾರೆ. 1230 ರೂಪಾಯಿ ಮಾರಿದಾಗ 18% ಲಾಸ್ ಆಗಿದೆ ಆಯಿತಾ. ಅದೇ ರೇಡಿಯೋನ 1230 ರೂಪಾಯಿ ಬದಲಾಗಿ 1600 ರೂಪಾಯಿಗೆ ಮಾರಿದರೆ ಪ್ರಾಫಿಟ್ ಆಗ್ತಾಯಿತ್ತಾ ಲಾಸ್ ಆಗ್ತಾಯಿತ್ತಾ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ನೋಡಿ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ, ಪರ್ಸೆಂಟೇಜ್ ಲಾಸ್ ಕೊಟ್ಟಿದ್ದಾನೆ ಆಯಿತಾ. ಇಲ್ಲಿ ಕಾಸ್ಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿ. ಅದಂದ ತಕ್ಷಣ ಏನು ಬರ್ಕೊಳ್ಳಿ, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 100 ಆಯಿತಾ ಇಂಟು ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆಲ್ಲ 1230 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಆಯಿತಾ. ಪರ್ಸೆಂಟೇಜ್ ಲಾಸ್ ಕೇಳಿದ್ರು, ಪರ್ಸೆಂಟೇಜ್ ಲಾಸ್ ಅಂದರೆ ಎಲ್ ಅಂತ ಹಾಕ್ಕೊಳ್ಳಿ ಆಯಿತಾ, ಎಲ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಡಿನಾಮಿನೇಟ್ರಲ್ಲಿ 100, ಮೇಲ್ಗಡೆ 100, ಲಾಸ್ ಎಷ್ಟಿದೆ 18% ಮೈನಸ್ 18% ಅಂತ ಹಾಕ್ಕೊಳ್ಳಿ ಇಂಟು ಕಾಸ್ಟ್ ಪ್ರೈಸ್ ಆಯಿತಾ. ಕ್ಯಾಲ್ಕುಲೇಟ್ ಮಾಡಿ. 1230, 100ರಲ್ಲಿ 18 ಕಳೆದ್ರೆ 82/100 ಇಂಟು ಕಾಸ್ಟ್ ಪ್ರೈಸ್ ಆಯಿತಾ. ಕ್ಯಾಲ್ಕುಲೇಟ್ ಮಾಡಿ. 1230 ಇದು ಈ ಕಡೆ ಬಂದರೆ 82/100 ಇದ್ದಿದ್ದು 100/82 ಆಗುತ್ತೆ. 100/82 ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಯಿತಾ. ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ, 1500 ಆನ್ಸರ್ ಬರುತ್ತೆ ಆಯಿತಾ. ಕಾಸ್ಟ್ ಪ್ರೈಸು 1500 ಆನ್ಸರ್ ಬರುತ್ತೆ ನೋಡಿ. ಕಾಸ್ಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿದಾಗ 1500 ಬಂತು ಆಯಿತಾ. ಈಗ ಸೆಕೆಂಡ್ ಪಾರ್ಟ್ ಬನ್ನಿ. ಈ ಪ್ರಾಬ್ಲಮಲ್ಲಿ 2 ಪಾರ್ಟ್ ಇದೆ. ಸೆಕೆಂಡ್ ಪಾರ್ಟಿಗೆ ಬನ್ನಿ. ಇಲ್ಲಿ ಕಾಸ್ಟ್ ಪ್ರೈಸ್ ಬರ್ಕೊಳ್ಳಿ 1500 ಆಯಿತಾ. ಈ ಕಾಸ್ಟ್ ಪ್ರೈಸ್ನ ಇಲ್ಲಿ ಬರ್ಕೊಂಡೆ. ಈಗ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ, ಕಾಸ್ಟ್ ಪ್ರೈಸ್ ಗೊತ್ತಿದೆ, ಪರ್ಸೆಂಟೇಜು ಪ್ರಾಫಿಟ್ ಅಥವಾ ಲಾಸ್ನ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ನೋಡಿ, ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ 1500 ಇದೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 1600 ಇದೆ ಆಯಿತಾ. ಅಂದರೆ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ನೋಡಿದ್ರೆ ಗೊತ್ತಾಗುತ್ತೆ. ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ 100 ರೂಪಾಯಿ ಆಗುತ್ತೆ. 1500 ಕಾಸ್ಟ್ ಪ್ರೈಸ್ ಇದೆ, 1600 ಸೆಲ್ಲಿಂಗ್ ಪ್ರೈಸ್ ಇದೆ. ಸೊ 100 ರೂಪಾಯಿ ಲಾಭ ಇದೆ ಆಯಿತಾ. ಪರ್ಸೆಂಟೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ. ಪರ್ಸೆಂಟೇಜ್ ಪ್ರಾಫಿಟ್ ಈಕ್ವಲ್ ಟು ಕೆಳಗಡೆ ಎಷ್ಟಿದೆ ಕಾಸ್ಟ್ ಪ್ರೈಸ್ 1500, ಲಾಭ ಎಷ್ಟಿದೆ 100 ಇಂಟು 100. 2 ಕ್ಯಾನ್ಸಲ್ ಆಗುತ್ತೆ. ಇದೇನಾಗುತ್ತೆ 100/15 ಆಗುತ್ತೆ. 100/15 ಅಂದರೆ 5 3s 5, 20/3 ಇದೆ. 20/3 ಇದೆ. ಇದನ್ನು 20/3 ಇದೆ. ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಕನ್ವರ್ಟ್ ಮಾಡೋರ ಆನ್ಸರ್ ಏನು ಬರುತ್ತೆ, 6 × 2/3 ಬರುತ್ತೆ. 6 × 2/3 ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ನೋಡಿ. ಕ್ವಶನ್ ನಂಬರ್ 23ರಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ್ದಾನೆ. ಯಾವುದೋ ಒಂದು ವಾಚ್ನ ಮಾರ್ತಾರಂತೆ, ಮಾರಿದಾಗ 5% ಲಾಭ ಬರುತ್ತಂತೆ ಆಯಿತಾ. ಅದ್ರ ಕೊಂಡ ಬೆಲೆ ಕಾಸ್ಟ್ ಪ್ರೈಸು 200 ರೂಪಾಯಿ ಇದೆಯಂತೆ. ಹಾಗಂದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಆಯಿತಾ. ನೋಡಿ, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 100 ಇಂಟು ಕಾಸ್ಟ್ ಪ್ರೈಸ್ ಆಯಿತಾ. ಇಲ್ಲಿ ನೋಡಿ, ಪರ್ಸೆಂಟೇಜ್ ಪ್ರಾಫಿಟ್ ಕೇಳಿದ್ದಾನೆ, ಕೊಟ್ಟಿದ್ದಾನೆ, ಪರ್ಸೆಂಟೇಜ್ ಪ್ರಾಫಿಟ್ ಹಾಕ್ಕೊಳ್ಳಿ ಆಯಿತಾ. ಸಿಂಪ್ಲಿಫೈ ಮಾಡಿ. ಇದು 100, ಇದು 100, 5% ಇಂಟು ಕಾಸ್ಟ್ ಪ್ರೈಸ್ 200 ಆಯಿತಾ. 20 ಡಮಾರ್ ಆಗುತ್ತೆ. ಇದು 105 ಇಂಟು 2 ಆಗುತ್ತೆ. ಇದು 210 ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24ರಲ್ಲಿ ಒಬ್ಬ ಅಂಗಡಿಯವನು 2 ಡಜನ್
2 ಡಜನ್ ಬ್ರಷ್ ತಗೋತಾನಂತೆ. 1 ಡಜನ್ ಬ್ರಷ್ಗೆ 10 ರೂಪಾಯಿ ಕೊಡ್ತಾನಂತೆ. ಆಯಿತಾ, 2 ಡಜನ್ಗೆ ಎಷ್ಟಾಯಿತು? 20 ರೂಪಾಯಿ ಕೊಟ್ಬಿಟ್ಟು 2 ಡಜನ್ ಬ್ರಷ್ ತೊಗೊಂಡಿದ್ದಾನೆ ಅಂಗಡಿಯವನು. ಆಮೇಲೆ ಏನು ಮಾಡಿದ್ದಾನೆ? ಒಂದು ಬ್ರಷ್ಗೆ 1 ರೂಪಾಯಿ ಹಂಗೆ ಮಾರಿದ್ದಾನೆ. ಆಯಿತಾ, ಟೋಟಲಾಗಿ 24 ಬ್ರಷ್ ಇದೆ. ಅಂದರೆ ಒಂದು ಬ್ರಷ್ಗೆ 1 ರೂಪಾಯಿ ಅಂದರೆ 24 ಬ್ರಷ್ಗೆ 24 ರೂಪಾಯಿ ಹಂಗೆ ಮಾರಾಟ ಮಾಡಿದ್ದಾನೆ. ಆಯಿತಾ, ಅವನು ಎಷ್ಟು ಇನ್ವೆಸ್ಟ್ ಮಾಡಿರೋದು? ಕಾಸ್ಟ್ ಪ್ರೈಸು 20 ರೂಪಾಯಿ, ಸೆಲ್ಲಿಂಗ್ ಪ್ರೈಸ್ ಎಷ್ಟು? 24 ರೂಪಾಯಿ. ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ? 4 ರೂಪಾಯಿ ಪ್ರಾಫಿಟ್ ಆಯಿತು. ಆಯಿತಾ, 4 ರೂಪಾಯಿ ಪ್ರಾಫಿಟ್ ಆಯಿತು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಬರುತ್ತೆ. ಅರ್ಥ ಆಯ್ತಾ? 25 ನೋಡಿ, ಕ್ವಶನ್ ನಂಬರ್ 25 ತುಂಬ ಲೆಂತಿ ಆಗಿದೆ. ಅದನ್ನು ಒಂದು 2 ನಿಮಿಷ ಪಾಸ್ ಮಾಡಿ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ನ ನೀಟಾಗಿ ಓದಿ ಅರ್ಥ ಮಾಡಿಕೊಂಡು ಸೊಲ್ಯೂಷನ್ ವಾಚ್ ಮಾಡಿ. ನೋಡಿ, ಒಬ್ಬ ಅಂಗಡಿಯವನು ಇರ್ತಾನೆ. ಒಬ್ಬ ಅಂಗಡಿಯವನು 15 ಟೇಬಲ್ಸ್ನ ಒಂದೊಂದು ಟೇಬಲ್ಗೆ 500 ರೂಪಾಯಿ ಕೊಟ್ಟು ತೊಗೋತಾನೆ. ಆಯಿತಾ, ನೋಡಿ 15 ಟೇಬಲ್ಸ್ ತೊಗೋತಾನೆ, ಒಂದೊಂದು ಟೇಬಲ್ಗೆ 500 ರೂಪಾಯಿ. ಟೋಟಲಾಗಿ ಎಷ್ಟು ಖರ್ಚು ಮಾಡ್ದ? 7500 ರೂಪಾಯಿನ ಟೇಬಲ್ ಖರ್ಚು ಮಾಡಿದ್ದಾನೆ. ನೆಕ್ಸ್ಟ್ ಏನು ಮಾಡ್ತಾನೆ? 20 ಚೇರ್ ತೊಗೋತಾನೆ. 20 ಚೇರ್ನ ಒಂದೊಂದು ಚೇರ್ಗೆ 300 ರೂಪಾಯಿ ಕೊಟ್ಬಿಟ್ಟು ತೊಗೋತಾನೆ. ಆಯಿತಾ, ಟೋಟಲಾಗಿ 20 ಚೇರ್ ಇದೆ, ಒಂದೊಂದು ಚೇರ್ಗೆ 300 ರೂಪಾಯಿ. ಟೋಟಲಾಗಿ ಚೇರ್ಗೆ 6000 ರೂಪಾಯಿ ಖರ್ಚು ಮಾಡ್ತಾನೆ. ಆಯಿತಾ, ಟೋಟಲಾಗಿ 15 ಟೇಬಲು 20 ಚೇರ್ಗೆ ಅವನು ಒಟ್ಟು ಇವೆರಡನ್ನೂ ಆ್ಯಡ್ ಮಾಡಿ 7500 6000 ರೂಪಾಯಿ ಎರಡು ಆ್ಯಡ್ ಮಾಡಿ 13500 ರೂಪಾಯಿ ಖರ್ಚು ಮಾಡ್ತಾನೆ. 13500 ರೂಪಾಯಿ ಖರ್ಚು ಮಾಡ್ತಾನೆ. 40 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಥವಾ ಸಾಗಣೆ ವೆಚ್ಚ 40 ರೂಪಾಯಿ ಸೇರಿ ಅವನು ಟೋಟಲಾಗಿ ಅಂಗಡಿಯವನು 13540 ರೂಪಾಯಿ ಖರ್ಚು ಮಾಡ್ತಾನೆ. ಆಯಿತಾ, ಟೋಟಲಾಗಿ ಅಂಗಡಿಯವನು ತನ್ನ ಜೇಬಿಂದ 15 ಚೇರು, ಆಯಿತಾ, 15 ಟೇಬಲು 20 ಚೇರು ಎರಡೂ ಸೇರಿಸಿ 40 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎರಡೂ ಸೇರಿಸಿ 13540 ರೂಪಾಯಿ ಖರ್ಚು ಮಾಡ್ತಾನೆ. ಆಯಿತಾ, ಅದಾದಮೇಲೆ ಏನು ಮಾಡ್ತಾನೆ? ನೀವು ಯಾವ್ದಾದ್ರು ತೊಗೊಳ್ಳಿ, ಟೇಬಲ್ನಾರು ತೊಗೊಳ್ಳಿ, ಚೇರ್ನಾರು ತೊಗೊಳ್ಳಿ, ಒಂದೊಂದಕ್ಕೆ 380 ರೂಪಾಯಿ ಕೊಟ್ಬಿಟ್ಟು ತೊಗೊಳ್ಳಿ ಅಂದ್ಬಿಟ್ಟು ಸೇಲ್ ಮಾಡ್ತಾನೆ. ಆಯಿತಾ, ಟೋಟಲಾಗಿ ಎಷ್ಟಿದೆ ಅವನ ಹತ್ರ ಐಟಮ್ಸು? 15 ಟೇಬಲ್ ಇದೆ, 20 ಚೇರ್ ಇದೆ, ಟೋಟಲಾಗಿ 35 ಐಟಮ್ಸ್ ಇದೆ. ಆಯಿತಾ, ನೀವು ಯಾವ್ದಾದ್ರು ತೊಗೊಳ್ಳಿ, ಒಂದೊಂದಕ್ಕೆ 380 ರೂಪಾಯಿ ಕೊಟ್ಬಿಟ್ಟು ತೊಗೊಳ್ಳಿ ಅಂತ ಇದು ಮಾಡಿದ್ದಾನೆ. ಆ ರೀತಿ ಸೆಲ್ ಮಾಡಿದಾಗ ಅವ್ನಿಗೆ ಎಷ್ಟು ರೂಪಾಯಿ ಬಂದಿದೆ? 13300 ರೂಪಾಯಿ ಅವನಿಗೆ ದುಡ್ಡು ಬಂದಿದೆ. ಅರ್ಥ ಆಯ್ತಾ? ಅವ್ನು ಟೋಟಲಾಗಿ ಜೇಬಿಂದ ಎಷ್ಟು ಖರ್ಚು ಮಾಡಿದ್ದು? 13540 ರೂಪಾಯಿ ಖರ್ಚು ಮಾಡಿದ್ದಾನೆ. ಅವನು 35 ಐಟಮ್ಸ್ ಮಾರಿದಾಗ ಎಷ್ಟು ದುಡ್ಡು ಬಂದಿದ್ದು? 13300 ರೂಪಾಯಿ ಬಂದಿದೆ. ಈಗ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ? ಆಬ್ವಿಯಸ್ಲಿ ನೋಡಿ, 240 ರೂಪಾಯಿ ಲಾಸ್ ಆಗಿದೆ. 13540 ರೂಪಾಯಿ ಖರ್ಚು ಮಾಡಿದ್ದಾನೆ, ಅವನು ಬಂದಿದ್ದು ಎಷ್ಟು? 13300 ರೂಪಾಯಿ. ಅವನಿಗೆ 240 ರೂಪಾಯಿ ಲಾಸ್ ಆಗಿದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ.